ರೋಡ್ ಸೈಡ್ ಮಲಗಿದ್ದೆ, ಯಾರ್ದೋ ಡೈರೆಕ್ಟ್ರ್ ಮನೆ ಆಚೆ ನಾನು ಕಾದ್ಬಿಟ್ಟು ಕೂತಿದ್ದೆ ಅನ್ನೋದೆಲ್ಲ ನಾನು ಯಾವತ್ತೂ ಮಾಡಿಲ್ಲ. ದೇವ್ರು ನನ್ನನ್ನು ಚೆನ್ನಾಗಿಟ್ಟಿದ್ದಾನೆ. ನಾನು ಕಷ್ಟಪಟ್ಟಿರೋದು ಈ ಆನೆ ಬರ ಆನೆಗೆ, ಇರುವೆ ಬರ ಇರುವೆಗೆ ಅಂತಾರಲ್ಲ, ನನ್ನ ಕಷ್ಟ ನಾನು ಪಟ್ಟಿದ್ದೀನಿ. ನಿಮ್ಮ ಹತ್ರ ಕಳ್ಕೊಳ್ಳೋಕೆ ಏನೂ ಇಲ್ಲದಿದ್ದಾಗ ಇದ್ದ ಹಸಿವುಗಳು ಹೇಗಿತ್ತು, ಆ ಎದುರಿಸಿದ ರೀತಿ ಹೇಗೆ? ವಾಪಸ್ ಬಂದಾಗ ಮಾರನೇ ದಿನ ಕೇಳಿದೆ ಎಲ್ಲೋಗಿದ್ದೆ ಅಂತ ನನ್ನ ಮ್ಯಾನೇಜರು. ಈ ಥರ ಇಂಟರ್ವ್ಯೂ ಇತ್ತು, ಹೋಗಿದ್ದೆ. ಕೆಲಸ ಬಿಟ್ಬಿಡು ನೀನು, ಏನಕ್ಕೆ ಕೆಲಸ ಮಾಡ್ತೀಯ ಅಂತ. ಇಷ್ಟರಲ್ಲೇ ಬಿಡ್ತೀನಿ ಎಂದಿದೆ ನಾನು. ನನಗೀಗ ರತ್ನನ್ ಪ್ರಪಂಚ ಕ್ಲೈಮ್ಯಾಕ್ಸನ್ನು ರೀಡಿಂಗ್ ಕೊಡಬೇಕಾದ್ರೆ ನನಗೆ ಅಳು ಬರಬೇಕು. ಆ ಮಟ್ಟಕ್ಕೆ ನಾನು ಬರೆದಿದ್ದೀನಿ ಅನ್ನೋದು ನನಗೆ ಗೊತ್ತಿರಬೇಕು. ನಾವು ನಮ್ಮ ಇಂಡಸ್ಟ್ರೀಲಿ ಮಾಡ್ತಿರೋ ಬಿಗ್ಗೆಸ್ಟ್ ಸಮಸ್ಯೆ ಏನು, ಪ್ರಾಬ್ಲಮ್ ಏನು ಅಂದರೆ ಜನರನ್ನ ದಡ್ರು ಅಂತ ಹೇಳ್ತಾರೆ. ಅದು ನಮ್ಮ ಅಣ್ಣ ಯಾವಾಗಲೂ ನಂಗೆ ರೇಕ್ಸವನು, ನೀನೇನು ಗಣಪತಿ ದೇವಸ್ಥಾನದಿಂದ ಎತ್ಕೊಂಬಂದಿರೋದು, ನಿನ್ನ ಸ್ವಂತ ಮಗ ಅಲ್ಲ ಅಂತ. 67, 68 ಮೈ ಮದರ್ ವೆನ್ ಶಿ ಸಿಟ್ಸ್ ಇನ್ ಫ್ರಂಟ್ ಆಫ್ ಮೀ, ಮಗುವಾಗೋಗಿರ್ತಾರೆ ಅವರು. ಎಷ್ಟು ಕಷ್ಟಪಟ್ಟು ನನ್ನ 4 ಜೀವನ ನೋಡಿದ್ದಾರೆ ಅವರು. ನಾನು ಅವ್ರ ಬಗ್ಗೆ ನಾನು ಕಮೆಂಟೇ ಮಾಡೋಕ್ಕಾಗಲ್ಲ. ಪ್ರಶಾಂತ್ ನೀಲ್ ನಂಗೊಂದು ತುಂಬ ಒಳ್ಳೆ ಮಾತು ಹೇಳಿದರು. ಒಳ್ಳೆ ಸಿನಿಮಾ ಕೆಟ್ಟ ಸಿನಿಮಾ ಅಂತ ಮಾತಾಡ್ತಾ ಇದ್ವಿ. ಅವಾಗ ಅವ್ರು ಹೇಳಿದ್ರು, ನಿಮ್ಮ ಪ್ರಕಾರ ಒಳ್ಳೆ ಸಿನಿಮಾ ಯಾವುದು ಅಂದರು. ಅಲ್ಲ ಸರ್, ಹಿಂಗೆ ದುಡ್ಡು ಮಾಡ್ತಾ ಒಳ್ಳೆ ಸಿನಿಮಾ, ಜನ ದಡ್ರ ದುಡ್ಡು ಕೊಟ್ಬಿಟ್ಟು ನೋಡೋಕ್ಕೆ. ಮೀಡಿಯಾ ಮುಂದೆ ಕೂತ್ಕೊಂಡು ಕೈ ಮುಕ್ಕೊಂಡು ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ದಯವಿಟ್ಟು ಥಿಯೇಟ್ರ್. ಸಿಂಪತಿಗೆ ಸಿನಿಮಾ ಓಡಲ್ಲ. ಸುಮ್ಮನೆ ನಿಂತ್ಕೊಂಡು ನೀವು ಕನ್ನಡ ಸಿನಿಮಾ ನಮಗೆ ಥಿಯೇಟ್ರ್ ಕೊಡ್ತಾ ಇಲ್ಲ ಅಲ್ಲ. ನಾನು ಕನ್ನಡ ಸಿನಿಮಾ ಹಿಂಗೆ ಮಾಡಿದ್ರೆ ನೀನು ಏನಕ್ಕೆ ಥಿಯೇಟ್ರ್ ಕೊಡಲ್ಲ ಅಂತ ಕೇಳ್ಬೇಕು ನಾವು. ಐ ಹ್ಯಾವ್ ನಾಟ್ ಬೀನ್ ಇನ್ವೈಟೆಡ್ ಟು ಎನಿ ಅವಾರ್ಡ್ಸ್ ಇಲ್ಲಿವರೆಗೂ. ರತ್ನನ್ ಪ್ರಪಂಚ ಎಷ್ಟೋ ಅವಾರ್ಡ್ಗಳು ಗೆದ್ದಿವೆ ಕೂಡ. ಸ್ಟೇಟ್ ಅವಾರ್ಡ್ ಕೂಡ ನಾಮಿನೇಟ್ ಆಗಿದೆ ಸಿನಿಮಾಗಳು. ಸ್ಟೇಟ್ ಅವಾರ್ಡ್ ದಯವಿಟ್ಟು ಗಮನಿಸಿ. ಒಂದು ಸಿಂಗಿಂಗ್